ಇಲ್ಲ, ಅದು ನೆನೆಸ್ಕೋಬೇಕು ಅನ್ನೋ ವಿಚಾರ ಅಲ್ಲ ಅದು. ಯಾಕಂದರೆ ಅವರು ದಿನ ಸ್ಮರಣೀಯರೇ. ಅವರು ನಮಗೆ ಪ್ರಾತಸ್ಮರಣೀಯರು. ಹೌದು, ಅವ್ರನ್ನ ಪ್ರತಿದಿನ ನೆನೆಸ್ಕೊಳ್ಳದೆ ನಾವು ಕೆಲಸ ಮಾಡೋದಿಲ್ಲ. ಯಾಕಂದರೆ 16 ವರ್ಷಗಳಿಂದ ಅವ್ರ ಜೊತೆ ಪ್ರತಿನಿತ್ಯ ನಾವು ಚಟುವಟಿಕೆಯಲ್ಲಿ ಇದ್ದಂಥವ್ರೆ. ಹಾಗಾಗಿ ಅವರ ಆಲೋಚನೆಗಳನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಅಷ್ಟೇ ನಮ್ಮ ಮುಂದಿನ ಉದ್ದೇಶ ಇರೋವಂಥದ್ದು. ಯಾಕಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ ತುಂಬ ಸ್ಟ್ರಾಂಗ್ ಥಾಟ್ಸ್ ಇದ್ದಂಥ ವ್ಯಕ್ತಿತ್ವ ಅದು. ದೊಡ್ಡ ಲೀಡ್ರು, ಈ ರಾಜ್ಯ ಕಂಡಂಥ ಮೇರು ನಾಯಕ. ಅವರ ಆಲೋಚನೆಗಳು ಮುಂದುವರ್ಸ್ಕೊಂಡು ಹೋಗಬೇಕು. ಆದರೆ ಇವತ್ತಿನ ಕಾರ್ಯಕ್ರಮ ನಡೀತಿರೋದೇನೆಂದರೆ, ಇವತ್ತು ಅವರ ಕುಟುಂಬದವರು ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಯಾಕಂದರೆ ಅವತ್ತು ಸಾವಿಗೆ ಬಂದಂಥವ್ರು 1 ವರ್ಷದ ಪುಣ್ಯ ಸ್ಮರಣೆ ದಿನ ಅವ್ರನ್ನೆಲ್ಲ ಕರೆದು ಒಂದು ಅವ್ರ ಹೆಸರಿನಲ್ಲಿ ನಾವೆಲ್ಲ ಸೇರಬೇಕು ಅನ್ನೋಂಥ ಅವ್ರ ಉದ್ದೇಶ ಆಗಿತ್ತು. ಹಾಗಾಗಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇವತ್ತು ಮಾಡಿಲ್ಲ. ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಅವ್ರು ನೆನೆಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದೊಡ್ಡಪ್ಪ ಅನ್ನೋದಕ್ಕಿಂತ ನನಗೆ ಹೆಚ್ಚಾಗಿ ಅವರು ನನ್ನ ಜೀವನದಲ್ಲಿ ಗುರುಸ್ಥಾನವನ್ನು ಹೊಂದಿದಂಥವ್ರು. ನಮಗೆ ಒಳ್ಳೆಯದು ಕೆಟ್ಟದ್ದು, ಸಾಮಾಜಿಕವಾಗಿ ನಾವು ಹೇಗಿರಬೇಕು, ನಮ್ಮ ಜವಾಬ್ದಾರಿ ಏನು, ಅದನ್ನೆಲ್ಲ ಭಾಳ ಚೆನ್ನಾಗಿ ತಿಳಿಸಿ ನಮ್ಮನ್ನು ಅವರು ಪ್ರೇರೇಪಿಸಿದಂಥವ್ರು. ಈ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಅ ಗುಡ್ ಟೀಚರ್ ಟೀಚರ್ಸ್ ಬಟ್ ಎ ಗ್ರೇಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ ಅಂತ. ಅವ್ರ ಜೀವನದಿಂದನೇ ನಮ್ಮನ್ನು ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿತ್ವ ಅದು. ಹಾಗಾಗಿ ನಮ್ಮ ಸರ್ವಸ್ವವು ಶ್ರೀನಿವಾಸ್ ಪ್ರಸಾದ್ ಅವರೇ ಆಗಿದ್ದಂಥದ್ದು. ಅವ್ರನ್ನ ಮರೆಯೋಂಥದ್ದು ಇಲ್ಲ. ಅವ್ರ ಕೆಲಸ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ಅಷ್ಟೇ ನಮಗೆ ಮುಂದಿರೋ ಕೆಲಸ. ನಮ್ಗೆ ಏನೇನು ತುಂಬಬೇಕು ನಮ್ಮ ತಲೆ ಒಳಗಡೆ ತುಂಬಿದ್ದಾರೆ. ನಮ್ಮ ಮೇಲೆ ಭರವಸೆ ಇಟ್ಟಿದ್ರು. ನಾನು ಇಲ್ಲದೇ ಇರೋಂಥ ಸಂದರ್ಭದಲ್ಲೂ ಕೂಡ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ. ಅದೇ ಭರವಸೆ, ಅದೇ ಸ್ಪಿರಿಟಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ. ಇವತ್ತಿಗೂ ಎಲ್ಲ ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತಿದ್ದೀವಿ ಅನ್ನೋಂಥ ಸಂತೋಷ, ಹೆಮ್ಮೆ ಖಂಡಿತ ಇದೆ ನಮಗೆ. ಅನೇಕಾರು ವಿಚಾರಗಳು ಒಬ್ಬ ಮನುಷ್ಯನಿಗೆ ಸಮಾಜದಲ್ಲಿ ಅವನ ಜವಾಬ್ದಾರಿ ಏನು ಅಂತ ಅದನ್ನು ಮೊದಲು ಅರ್ಥ ಮಾಡಿಸಿದ್ರು. ಜನಗಳ ಜೊತೆ ನಾವು ಯಾವ ರೀತಿ ನಡ್ಕೋಬೇಕು, ಜನ ನಮಗೆ ಎಷ್ಟು ಮುಖ್ಯ, ರಾಜಕೀಯವಾಗಿ ನಾವು ಗುರುತಿಸ್ಕೊತೀವಿ ಅಂತಂದರೆ ಅವರನ್ನು ಎಷ್ಟು ಗೌರವದಿಂದ ಕಾಣಬೇಕು, ಅದನ್ನೆಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ ಅವರು. ಎಸ್ಪೆಷಲಿ ನಡವಳಿಕೆ, ಸಾಮಾಜಿಕವಾಗಿ ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಕಮಿಟ್ಮೆಂಟ್ ಹೇಗಿರಬೇಕು, ಅವೆಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ. ಸ್ವಾಭಿಮಾನ ಅನ್ನೋದು ತುಂಬ ದೊಡ್ಡ ವಿಚಾರ. ಅದು ನಾವೇನು ಮಾಡಿಬಿಟ್ಟಿದ್ದೀವಿ, ಈಸಿಯಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅದು ಹಂಗೆ ಆಗಬಾರ್ದಾಗಿತ್ತು. ಯಾಕಂದರೆ ಸ್ವಾಭಿಮಾನಿ ಆಗೋದು ಸುಲಭ ಅಲ್ಲ. ಇವತ್ತಿನ ಲೌಕಿಕ ಜೀವನದಲ್ಲಿ ಐ ಥಿಂಕ್ ಇಟ್ ಈಸ್ ಇಂಪಾಸಿಬಲ್. ಎಲ್ಲೋ ಪ್ರಸಾದ್ ಅಂಥವರು ಒಂದು ಬೆರಳೆಣಿಕೆ ಅಷ್ಟು ಜನ ನುಡದಂತೆ ಬದುಕು ತೋರಿಸ್ಬಿಟ್ಟು ಹೋದಂಥವ್ರು. ಸೊ ಅವರಿಂದ ನಾವು ಸ್ಫೂರ್ತಿ ತೊಗೋಬೋದೇ ಹೊರತು ಸ್ವಾಭಿಮಾನದಲ್ಲಿ ಅವ್ರಿಗೆ ನನಗನ್ಸಿದ್ರೆ ಸ್ವಾಭಿಮಾನಕ್ಕೆ ಪರ್ಯಾಯ ಪದ ಪ್ರಸಾದ್ ಅಂತಲೇ ಆಗೋಗ್ಬಿಡುತ್ತೇನೆ. ಅಷ್ಟು ಸ್ವಾಭಿಮಾನವಾಗಿ ಬದುಕು ನೋಡಿದ್ದಾರೆ. ಆಮೇಲೆ ನಾವು ಕೂಡ ಹೆಜ್ಜೆಗೆ ಅವರನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ರಾಜಿನೇ ಆಗಲಿಲ್ಲ ಕೊನೆಯವರೆಗೂ. ಅವ್ರುಗಳಿಗೆ ಅಧಿಕಾರ ಹುಡ್ಕೊಂಬಂದು ಕೊನೆಯವರೆಗೂ ಅಧಿಕಾರ ಹುಡ್ಕೊಂಬಂತು. ಎಲ್ಲರಿಗೂ ಗೊತ್ತಿರೋಂಗೆ ರಾಜ್ಯಪಾಲರು ಹುದ್ದೆ ಬಂತು, ಮತ್ತೆ ಮಿನಿಸ್ಟರ್ ಆಗೋಂಥ ಅವಕಾಶ ಬಂತು. ಎಲ್ಲವನ್ನೂ ಬೇಡ ಅಂತಂದರು. ಬೇಡಪ್ಪ, ಸಾಕಾಗಿದೆ ನನಗೆ, ನಾನು ರಾಜಕೀಯವಾಗಿ ನಿವೃತ್ತಿ ಆಗಬೇಕು ಅಂತ ಘೋಷಣೆ ಮಾಡಿದ್ದು ನಾನಂತೂ ನೋಡಲಿಲ್ಲ. ನಮ್ಮ ದೇಶದಲ್ಲಿ ರಾಜಕೀಯ ನಿವೃತ್ತಿ ಅನ್ನೋಂಥದ್ದೇ ಹೊಸ ಪದ. ಅದನ್ನು ಪ್ರಸಾದ್ ಅವ್ರು ಮಾಡಿ ತೋರಿಸಿದ್ರು. ಸ್ವಾಭಿಮಾನದಲ್ಲಿ ಮಾತ್ರ ಅವ್ರು ಮೀರಿಸೋರು ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲ, ಅದು ನಾನು ಹೇಳಿದ್ನಲ್ಲ, ಆ ಕಮಿಟ್ಮೆಂಟು, ಆ ವಿಲ್ ಇದೆ ನೋಡಿ, ಪೊಲಿಟಿಕಲ್ ವಿಲ್ ಅಂತಾರೆ ಅದನ್ನು. ಇಚ್ಛಾಶಕ್ತಿ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಆ ಗಟ್ಟಿತನ ಎಲ್ರಿಗೂ ಬರೋದು ತುಂಬ ಕಷ್ಟ. ಈ ಕಾಲದಲ್ಲಂತೂ ತುಂಬ ಕಷ್ಟ ಇದೆ. ಅದನ್ನು ಮಾಡಿ ತೋರಿಸ್ಬಿಟ್ಟು ಹೋಗಿದ್ದಾರಪ್ಪ ನಾನು ನೋಡ್ದಂಗೆ. ಸೊ ಹಾಗಾಗಿ ಪ್ರಸಾದ್ ಅವರು ಸಾರ್ವಕಾಲಿಕವಾದಂಥವ್ರು. ಇಮ್ಮಾರ್ಟಲ್ ಲೈಫ್ಸ್ ಅಂತಾರೆ, ಅಮರ ಜೀವಿಗಳು ಅಂತ. ಆ ಲಿಸ್ಟಿಗೆ ಪ್ರಸಾದ್ ಅವರು ಇದ್ದಾರೆ ಅಂತ ಅನ್ಸುತ್ತೆ. ನಾನು ಹೇಳೋದು, ಈ ರೆಗ್ಯುಲರ್ ಆಗಿ ಪ್ರಸಾದ್ ಅವ್ರು ರಿಪ್ಲೇಸ್ ಮಾಡೋದು ಅದು ಐ ಥಿಂಕ್ ಇಲ್ಲಾಜಿಕಲ್. ಅದು ಪ್ರಸಾದ್ ಅವ್ರ ರಿಪ್ಲೇಸ್ಮೆಂಟ್ ಅನ್ನೋದೇ ಇಲ್ಲಾಜಿಕಲ್. ಮನೆಯಿಂದ ಜನ ಇಷ್ಟಪಟ್ಟರೆ ಬರೋಂಥ ಅವಕಾಶ ಇರುತ್ತೆ ಹೊರತು ಪ್ರಸಾದ್ ಅವ್ರ ಹಾದಿಲಿ ಹೋದರೆ ಅವ್ರ ಹೆಸರು ಉಳ್ಸೋಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಅದು ಕೊರತೆ ಅಂತೂ ಖಂಡಿತ ಇದೆ. ಯಾಕಂದರೆ ಆ ಬೆಂಚ್ ಮಾರ್ಕೆ ಬೇರೆ ಲೆವೆಲಲ್ಲಿದೆ. ನನಗನ್ಸುತ್ತೆ ಅವರಿಂದ ಸ್ಫೂರ್ತಿ ಪಡ್ಕೊಂಡು ಅವರ ಹೆಜ್ಜೆ ಗುರುತನ್ನು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ಆಗ್ಬೋದು. ಯಾಕಂದರೆ ನಾವೆಲ್ಲ ಅವ್ರ ಶಿಷ್ಯಂದ್ರಾಗಿ ನಾವು ಅನುಸರಿಸಿದ್ದೆ. ವೈಯಕ್ತಿಕವಾಗಿ ಏನೂ ಇಲ್ಲ, ಸಾಮಾಜಿಕವಾಗಿ ಅವರಿಂದ ಏನು ಕಲಿಬೇಕು ಎಲ್ಲವನ್ನೂ ಕಲ್ತಿದ್ದೀವಿ. ಈಗ ಯಾರೇ ಹೊಸದಾಗಿ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೂ ನನಗನ್ಸುತ್ತೆ ಈ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ ಮೊದಲನೇ ಲಿಸ್ಟಲ್ಲಿ ಸಿಕ್ಬಿಡ್ತಾರೆ. ಅವ್ರ ಜೀವನ ಒಂದು ಸಿಲೆಬಸ್ ಇದ್ದಂಗೆ. ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅನ್ನೋಕ್ಕೆ ಒಂದು ಡೆಫಿನೇಷನ್, ಒಂದು ಸಿಲೆಬಸ್ಸು ಪ್ರಸಾದ್ ಅವ್ರ ಲೈಫು ಅಂತ ಅನಿಸುತ್ತೆ. ಯಾರು ಬೇಕಾರಾಗ್ಬೋದು. ಈ ಯಾರೇ ಪ್ರಸಾದ್ ಅವ್ರ ಮೇಲೆ ಅಭಿಮಾನ ಇಟ್ಟು ಅವ್ರ ಹೆಜ್ಜೆ ಗುರುತನ್ನು ಫಾಲೋ ಮಾಡ್ತೀನಿ ಅಂದರೆ ಅವರೆಲ್ಲರೂ ಪ್ರಸಾದ್ ಅವ್ರು ಫಾಲೋವರ್ ಆಗ್ತಾರೆ ಅಂತ. ಆಮೇಲೆ ಅವ್ರು ಹೋದ್ಮೇಲೆ ಅಂತೂ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಅದೊಂದು ಗ್ಯಾಪು ಲೀಡರ್ಶಿಪ್ ಗ್ಯಾಪ್ ಖಂಡಿತ ಕ್ರಿಯೇಟ್ ಆಗಿದೆ. ಬಟ್ ನಾನು ನಂಬಿರೋದೇನೆಂದರೆ, ನೇಚರಲ್ಲಿ ಒಂದು ಥಿಯರಿ ಇದೆ, ಯಾವಾಗ ಒಂದು ಡೌನ್ಫಾಲ್ ಶುರು ಆಗುತ್ತೋ ಒಂದು ರೈಸ್ ಆಗೇ ಆಗುತ್ತೆ ಅಂತ. ಅದು ಕಾಲಕ್ಕೆ ತಕ್ಕಂಗೆ ಆಗಿದೆ. ಈಗ ಪ್ರಸಾದ್ ಅವ್ರ ಹಿಂದೆನೂ ಕೊರತೆ ಇತ್ತು, ಅದಕ್ಕೆ ಹಿಂದೆ ಕೊರತೆ ಇರಲಿಲ್ಲ. ಬಟ್ ಅದೊಂದು ವೇವ್ ಇದ್ದಂಗೆ ಅಂತ ಅನ್ಕೋತೀನಿ ನಾನು. ಸಮಾಜ ತನಗೆ ಬೇಕಾದ ನಾಯಕನ ಸೃಷ್ಟಿ ಮಾಡುತ್ತೆ ಅಂತ ನನ್ನ ನಂಬಿಕೆ ಇರೋದು. ಸಂದರ್ಭಗಳ ರೀತಿ ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಹೇಳ್ದಂಗೆ ಈ ರೀತಿಯಾದಂಥ ಸಾಧಕರ ನಿಸ್ವಾರ್ಥ ಜೀವನ ಇದೆಯಲ್ಲ, ಅದು ಪ್ರೇರಣೆಯಾಗಿ ಖಂಡಿತ ಲೀಡರ್ಗಳು ಬರುತ್ತೆ. ಕೊರತೆ ನೀಗುತ್ತೆ ಅಂತ ನನಗೇನು ಡೌಟ್ ಇಲ್ಲ. ಈಗ ನಮ್ಮದೊಂದು ಟ್ರಸ್ಟ್ ಇದೆ, ಅದು ಪ್ರಸಾದ್ ಅವರೇ ಸ್ಥಾಪನೆ ಮಾಡಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅಂತ. ಅದೇ ಜಾಗದಲ್ಲಿ ಅವರನ್ನು ನಾವು ಸ್ಮಾರಕನ ಉದ್ಘಾಟನೆ ಮಾಡೋಕ್ಕೆ ಹೊರಟಿದ್ದೀವಿ. ಅವ್ರನ್ನ ಅಲ್ಲೇ ಬರಿ ಮಾಡಿದಂಥದ್ದು ಸಮಾಧಿ ಸ್ಥಳ. ಅಲ್ಲಿ ಅವರ ಹೆಸರಲ್ಲಿ ಒಂದು ಸ್ತೂಪ
ಒಂದು ಸ್ಮಾರಕ ಸ್ತೂಪ ರೀತಿಯಲ್ಲಿ ಒಂದು ಸ್ಮಾರಕ ಬರುತ್ತೆ, ಅವ್ರದ್ದೊಂದು ಮ್ಯೂಸಿಯಂ ಇರುತ್ತೆ, ಒಂದು ಲೈಬ್ರರಿ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ತೀವಿ. ನೆಕ್ಸ್ಟ್ ಅವ್ರ ಹೆಸರಲ್ಲಿ ಒಂದು ಆಡಿಟೋರಿಯಂ ಮಾಡ್ತಿದ್ದೀವಿ. ಮತ್ತು ಸಾಮಾಜಿಕವಾಗಿ ಎಜುಕೇಷನ್ ಪರ್ಪಸ್ಗೆ ನಾವು ಇನ್ನೂ ಎನ್ಕರೇಜ್ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲ ಕುಟುಂಬ ಸದಸ್ಯರ ತೀರ್ಮಾನ ಆಗಿರೋಂಥದ್ದು. ಅದಕ್ಕೆ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು ಆ ಟ್ರಸ್ಟ್ಗೆ. ಈಗ ಅವರ ಶ್ರೀಮತಿಯವರನ್ನೇ ಅಧ್ಯಕ್ಷರು ಮಾಡಿದ್ದೀವಿ. ನಾನು ಅದರ ಸೆಕ್ರೆಟ್ರಿ. ಅವರ ಮಗಳು ಪ್ರತಿಮಾ ಪ್ರಸಾದ್ ಅವರು ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗಾಗಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಯೋಜನೆಗಳಿದ್ದಾವೆ. ಸ್ಮಾರಕ ಅಂದರೆ ಸ್ತೂಪ ಮಾಡ್ತೀವಿ ಅಲ್ಲಿ. ಪ್ರತಿಮೆ ಮುಂದೆ ಇರುತ್ತೆ, ಅದೊಂದು ಸಾಂಚಿ ಸ್ತೂಪದ ಸ್ಟೈಲಲ್ಲಿ ಒಂದು ಸ್ಮಾರಕ ಮಾಡ್ತಾ ಇದ್ದೀವಿ. ಮೈಸೂರು ಭಾಗದಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ.